ದಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಆಗಿ ಚಟ್ನಿ, ಆಲೂಗಡ್ಡೆ ಪಲ್ಯ, ದೋಸೆ ಮಾಡಿದ್ದೀವಿ. ಇದಕ್ಕೆ ಬೇಕಾಗಿರೋದು ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕಾಯಿ, ಕರ್ಬೇವಿನ ಸೊಪ್ಪು, ಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ. ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಹುರಿಗಡ್ಡೆ ಹಾಕೊಳ್ತಾ ಇದ್ದೀನಿ. ಕಾಯಿ ಕಡಿಮೆ, ಹುರಿಗಡ್ಡೆ ಜಾಸ್ತಿ. ಆ್ಯಂಡ್ ಇದಕ್ಕೆ ಉಪ್ಪು ಹಾಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋ ಚಟ್ನಿ ರೆಡಿ ಆಗುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ಒಗ್ಗರಣೆಗೂ ಕೂಡ ನಾರ್ಮಲಾಗಿ ನೀವು ಸಾಸಿವೆ ಹಾಕ್ತಾಯಿದ್ದೀರಾ. ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ಜೀರಿಗೆ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನಕಾಯಿ. ಈ ಒಗ್ಗರಣೆ ಆರಿದ ಮೇಲೆ ಇದನ್ನು ಚಟ್ನಿಗೆ ಬಗ್ಗಿಸ್ಕೊಳ್ಳಿ. ಚಟ್ನಿ ರೆಡಿ ಆಯಿತು. ಇಲ್ಲಿ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಮಾಡ್ಕೋಬೇಕು, ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಸ್ಮ್ಯಾಶ್ ಮಾಡಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಆ್ಯಂಡ್ ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣಸಿನಕಾಯಿ. ನಂತರ ಇದು ಸ್ವಲ್ಪ ಬಾಡಿಸ್ಕೊಂಡ ಮೇಲೆ ಇದಕ್ಕೆ ಆನಿಯನ್ ಹಾಕ್ಕೊಂಡ್ರೆ ಸಾಕು. ಆನಿಯನ್ನ ಹಾಕ್ಕೊಂಡು ಆನಿಯನ್ ಕೂಡ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಆನಿಯನ್ನ ಹುರಿಯುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಆನಿಯನ್ ಬೇಗ ಬೇಯುತ್ತೆ. ಆ್ಯಂಡ್ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನೀವು ಯಾವುದೇ ಥರ ಅಡುಗೆ ಮಾಡ್ತಾಯಿರಿ ಅದಕ್ಕೆ ಅರಿಶಿನ ಹಾಕೋದು ತುಂಬ ಇಂಪಾರ್ಟೆಂಟು. ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಆ್ಯಂಡ್ ಇದು ಹಾಕೋದ್ರಿಂದ ಸ್ವಲ್ಪ ಇನ್ಫ್ಲಮೇಷನ್ ಇದ್ದರೆ, ಇನ್ಫೆಕ್ಷನ್ ಆಗೋದಿದ್ರೆ ಅದನ್ನೆಲ್ಲ ತಡೆಗಟ್ಬೋದು. ಸೊ ಅರಿಶಿನ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲೂಗಡ್ಡೆ ಪಲ್ಯಕ್ಕೆ ಆಬ್ವಿಯಸ್ಲಿ ಹಾಕ್ತಾರೆ. ಸೊ ಕೆಲವರಿಗೆ ಅರಿಶಿನ ಇಷ್ಟ ಇಲ್ಲ ಅಂತ ಅಂದರೆ, ಬಟ್ ಆದರೆ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದೆ, ಹಾಕೊಳ್ಳೋದು ಒಳ್ಳೆಯದು. ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ತಿರುಗಿಸ್ಕೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಜಾಸ್ತಿ ಜನಕ್ಕೆ ಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಗು ಥರನೂ ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಎಲ್ಲರಿಗೂ ಸಾಗಲಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋತಾ ಇದ್ದೀವಿ. ನಿಮಗೆ ಬೇಡ ಗಟ್ಟಿಗೆ ಇರಲಿ ಅಂತಂದರೆ ನೀರು ಹಾಕ್ಕೊಳ್ಳೋದು ಬೇಡ, ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಸಾಕು. ನಂತರ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ರೆಡಿಯಾಗಿತ್ತು. ರಾತ್ರಿನೇ ರುಬ್ಬಿಟ್ಟಿದ್ದ ಹಿಟ್ಟನ್ನು ಈಗ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡೆ. ಬಿಸಿ ಹಂಚಿಗೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮುಚ್ಚಬೇಕು. ಮುಚ್ಚಿಲ್ಲ ಅಂತಂದರೆ ಮೇಲೆ ಡ್ರೈ ಆಗುತ್ತೆ. ಸೊ ಹಾಗಾಗಿ ಮುಚ್ಚೋದು ಇಂಪಾರ್ಟೆಂಟ್. ಅದಾದ ಮೇಲೆ ಇದರ ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಬೆಂದ ಮೇಲೆ ತಿರುಗಿ ಹಾಕಬೇಕು. ಕ್ರಿಸ್ಪಿ ಆಗಿರೋ, ರೋಸ್ಟ್ ಆಗಿರೋ ದೋಸೆ ರೆಡಿ ಆಗುತ್ತೆ. ಸೊ ಈ ರೆಸಿಪಿನ ನೀವು ಡೈಲಿ ಮಾಡ್ತಾ ಇರ್ತೀರ, ಆದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ವಿ. ಅದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ನಾವು ನಮ್ಮನೆ ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಹೇಗೆ ಮಾಡ್ತೀವಿ ಅಂತ ಕೂಡ ತೋರಿಸಿದ್ದೀವಿ. ಹಾಗೆ ಇದೇ ಥರ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ.